ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಹೊಸ ವರ್ಷದ ನಾನು ವೀಡಿಯೋನ ಅಪ್ಲೋಡೇ ಮಾಡಿಲ್ಲ, ಹಾಗಾಗಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. 2 ತಿಂಗಳಾಗೈತೆ ನನಗೆ ಅಪ್ಲೋಡ್ ಮಾಡೋದಕ್ಕೆ. ನೋಡಿ ಎಲ್ಲರೂ ಹೊಸ ವರ್ಷಕ್ಕೆ ಹೆಂಗೆ ರೆಡಿ ಮಾಡ್ಕೊತಾ ಇದ್ದೀವಿ ಅಂತ. ರಾಜುಗೆ ಮೈಕ್ ಸಿಕ್ಕದೇ ತಡ, ಹೆಂಗೆ ಹೇಳ್ತವ್ರೆ ಕೇಳಿಸ್ಕೊಳ್ಳಿ. ಈಗ ಆಡ್ತಾರೆ. ಮೈಕ್ ಸಿಕ್ಬಿಟ್ರೆ ಅವ್ರು ಯಾರಿಗೂ ಮೈಕ್ ಕೊಡೋಕ್ಕೆ ಇಷ್ಟಪಡಲ್ಲ. ವರ್ಷ ಆದಮೇಲೆ ಸ್ಟಾರ್ಟ್ ಆಗೋ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನೈಟು ನ್ಯೂ ಇಯರ್ ಮಾಡೋಣ ಅಂದ್ಬಿಟ್ಟು ನೈಟೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ರಾಜುಗಂತೂ ಮೈಕೇ ಒಂಥರ ಇಷ್ಟ. ಎಲ್ಲರೂ ಹೋಗಿ ಹೇಳಿ ಸ್ಟೇಜ್ ಮೇಲಿಂದ ನಾಚ್ಕೋತಾರೆ. ಬಟ್ ಮನೇಲಿ ಯಾವಾಗಲೂ ಬಾತ್ರೂಮ್ ಸಿಂಗರ್ ಥರ ಹೇಳ್ತಿರ್ತಾರೆ. ಈಗ ಅಣ್ಣ ಸುರೇಶ್ ಅಣ್ಣವರು ಮತ್ತು ಎಲ್ಲ ಮೈಕ್ ತಗೊಬರೋದ್ರಿಂದ ಮನೆ ಮೇಲ್ಗಡೆ ಕೂತ್ಕೊಂಡು ಎಲ್ಲ ಹಾಡು ಹೇಳ್ತಿದ್ದಾರೆ. ಹೇಗೆ ಹೇಳ್ತಾರೆ ಏನು ಅಂತ ಕೇಳಿಸ್ಕೊಳ್ಳಿ. ಅವ್ರಿಗೆ ತುಂಬ ಇಷ್ಟವಾದ ಹಾಡು. ರಾಜು ನನಗೋಸ್ಕರ 8ನೇ ಕ್ಲಾಸಲ್ಲಿ ಆಡಿದ್ದು ಈ ಹಾಡು. ಸೌಂದರ್ಯ ಸಂಗೀತ ನಾನು ಕುತ್ಕೋದು ಕಾಲ ಇದೇ ಒಂದು ಮುಕ್ಕಾಲು ಸರಿ ಆಗೋದು. 12 ಗಂಟೆ ಸ್ಟಾರ್ಟ್ ಆಗಿಬಿಡುತ್ತೆ. ಕೇಕ್ ತಂದುಬಿಡೋಣ ಅಂದ್ಬಿಟ್ಟು ಕೇಕ್ ತರಕ್ಕೆ ಹೋಗ್ತಾಯಿದ್ವಿ. ಯಾಕೆಂದರೆ 12 ಗಂಟೆ ಕರೆಕ್ಟಾಗಿ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಬನ್ನಿ. ಈಗ ನಾನ್ ವೆಜ್ಜಿಗೆ ರೆಡಿ ಮಾಡಬೇಕು. ಬೇಗ ನಾನ್ ವೆಜ್ ಎಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ರಾಜು ಏನು 1 kg 2 kg ತಗೊಬರ್ತಾರೆ ಅಂದರೆ 4 kg ತಗೊಂಬಂದಿದ್ದಾರೆ. ಅದ್ರ ಜೊತೆಗೆ ಗ್ರೇವಿ ಮಾಡಬೇಕು, ಮಗಳಿಗೆ ಚಿಕನ್ ಮಾಡಬೇಕು, ಮೊಟ್ಟೆ ಮಾಡಬೇಕು, ಬಿರಿಯಾನಿ ಮಾಡಬೇಕು. ಏನು ಎಲ್ಲ ಕತೆಗಳು 1-2. ರಾಜುಗಂತೂ ಚಿಕನ್ ಮಟನ್ ಅಂತೂ ಇದ್ಬಿಟ್ರೆ ಆಲ್ರೆಡಿ ಮಟನ್ 2 kg ತಗೊಬಂದು ತೊಳೆಯಲ್ಲ ನಾನು. ಆದರೂ ನಾನು ತೊಳೆಯ ಅಂತ ಸಿಂಕಲ್ಲಿ ಇದ್ದಾಗ ನಾನಂತೂ ತೊಳೆಯಲ್ಲ. ನಂಗೆ ತೊಳೆದ್ರೆ ಅದು ತಿನ್ನೋಕ್ಕಾಗಲ್ಲ. ಬನ್ನಿ ಫ್ರೆಂಡ್, ಈಗ ಎಂಜಾಯ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್. ಯಾವಾಗಲೂ ವರ್ಷನ ತುಂಬ ಎಂಜಾಯ್ ಮಾಡಬೇಕು. ಹಾಗೆ ಗುರುವಾರ ಬರೋದ್ರಿಂದ ನಾವು ಇದನ್ನು ಇವತ್ತೇ ಆಲ್ಮೋಸ್ಟ್ 1 ಗಂಟೆ ಅಷ್ಟೊಳಗಡೆ ಕ್ಲೀನ್ ಮಾಡಬೇಕು. ಹಾಗಾಗಿ ಮಗಳಿಗೆ ಸ್ವಲ್ಪ ಕಬಾಬ್ ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ನಾಗುಗೆ ಗ್ರೇವಿ, ಚಿಕನ್ ಬಿರಿಯಾನಿ ರೆಡಿ ಆಯಿತು. ತಿಂದು ಈಗ ಎಂಜಾಯ್ ಮಾಡೋಣ. ಹಾಗೆ ರಾಜು ವೈನ್ ತೊಗೊಬರ್ತೀನಿ ಕುಡಿತೀನಮ್ಮ ಅಂದರು. ನೋಡೋಣ ಕುಡಿಯೋಣ ಅಂದ್ಬಿಟ್ಟು ರೆಡಿ ಆಯಿತು. ಕಬಾಬು ಈಗ ಮಗಳು ಕೊಟ್ಟು ನಾವು ಈಗ ವೈನ್ ಕುಡಿಯೋಣ ಅಂದ್ಬಿಟ್ಟು ಬನ್ನಿ. ಈಗ ನಾವು ಪಾರ್ಟಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನನಗಂತೂ ಇದು ಏನು ವೈನ್ ಅಂತ ಗೊತ್ತಿಲ್ಲ. ರಾಜು ಹೋಟ್ಲಲ್ಲಿ ಯಾವಾಗಲೂ ತಗೊಬರ್ತಾಯಿರ್ತಾರೆ. ವರ್ಷಕ್ಕೆ ಒಂದೇ ಸಲ ನಾವು ಪಾರ್ಟಿನ ಮಾಡೋಂಥದ್ದು. ತುಂಬ ಚೆನ್ನಾಗಿತ್ತು. ಅದಕ್ಕಂತೂ ತುಂಬ ಇಷ್ಟವಾದದ್ದು ಅಂದರೆ ನನಗೆ ಇಷ್ಟವಾದ ಲೆಗ್ ಪೀಸ್ ತಿಂದಿತ್ತು. ಅದನ್ನೇ ತಿಂತಾ ಎಂಜಾಯ್ ಮಾಡ್ತಾಯಿದ್ದೀವಿ. 12 ಗಂಟೆ ಸ್ಟಾರ್ಟ್ ಆಗೋಷ್ಟೊಳಗಡೆ ತಿನ್ನಬೇಕು. ಯಾಕೆಂದರೆ ಆಮೇಲೆ ಗುರುವಾರ ಬಿದ್ದುಬಿಡುತ್ತೆ ಅಂದ್ಬಿಟ್ಟು ನಾವು ಬೇಗ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಮತ್ತು ಅದಕ್ಕೋಸ್ಕರ ಕಬಾಬೆಲ್ಲ ತಿನ್ನೋಕ್ಕಾಗಲಿಲ್ಲ, ಟೈಮಿಲ್ಲ. ಈಗ ನನ್ನ ಮಗಳದ್ದು ಆಸೆ, ನಾವು ಕಾರಲ್ಲೇ ನ್ಯೂ ಇಯರ್ ಮಾಡಬೇಕು ಅಂತ ಕಾರಲ್ಲಿ ಮಾಡ್ತಾಯಿದ್ವಿ. ಬನ್ನಿ. ಈ ಪಟಾಕಿ ಹೊಡಿತಾರೆ. ಹ್ಯಾಪಿ ನ್ಯೂ ಇಯರ್. ನೋಡು ಪ್ರಿಯಾ.
now.